ಒಂದು ನಿಮಿಷ, ನೀವು ಒಳಗೆ ಎಷ್ಟೊತ್ತಮ್ಮ ಬರೋದು? ನಾನ್ ಬೇಗ ಬರಕ್ ಹೇಳಿದ್ದೆ ಅಲ್ವಾ? ಅಯ್ಯೋ ಕ್ಷಮಿಸಿ ಅಮ್ಮ, ದಾರಿ ಗೊತ್ತಾಗ್ಲಿಲ್ಲ, ಅದಕ್ಕೆ ಲೇಟ್ ಆಯ್ತು. ಸರಿ, ಒಳಗಡೆ ನಡಿ, ತುಂಬಾ ಕೆಲ್ಸ ಇದೆ. ಒಂದು ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ಹೆಸರೇನು? ಹೆಸರು ಹೇಳೋಕೆ ಇಷ್ಟೊಂದು ಕಷ್ಟನಾ, ಅಥವಾ ನಿಮ್ಮ ಹೆಸರನ್ನೇ ನೀವು ಮರ್ತೋಗ್ಬಿಟ್ಟಿದ್ದೀರಾ? ಇಲ್ಲಪ್ಪ, ನನ್ನ ಹೆಸರು ಜ್ಯೋತಿ ಅಂತ. ಯಜಮಾನ್ರೆ, ನನ್ನ ನೋಡ್ದವ್ರೆಲ್ಲ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ನಿಮ್ಗೂ ಹಾಗೆ ಅನ್ನಿಸ್ತಿದ್ಯಾ? ಇಲ್ಲ. ನೀನ್ ಹೋಗಿ ಬೇಗ ಕಾಫಿ ರೆಡಿ ಮಾಡು. ಕಾಫಿ ಏನು, 10 ನಿಮಿಷದಲ್ಲಿ ತಿಂಡಿನೇ ರೆಡಿ ಮಾಡ್ಕೊಟ್ಬಿಡ್ತೀನಿ. ಅವತ್ತು ಅಣ್ಣ ಎಷ್ಟು ಗಂಟೆ ಗ್ಯಾಸ್ ಸ್ಟೇಷನ್ಗೆ ಹೋಗಿದ್ದು? ಬೆಳಿಗ್ಗೆನೆ ಸರ್, ಬೆಳಿಗ್ಗೆನೆ ಬಂದ ತಕ್ಷಣ ರೆಡಿ ಆಗ್ಬಿಟ್ಟು ಗ್ಯಾಸ್ ಆಫೀಸ್ ಹತ್ರ ಹೋಗ್ಬಿಟ್ರು. ತಿಂಡಿ ತಿನ್ಕೊಂಡು ಹೋಗಿ ಅಂತ ಹೇಳ್ದೆ, ಆದ್ರೂ ತಿನ್ಲೇ ಇಲ್ಲ, ಹೊರಟೋದ್ರು. ಅಣ್ಣಂಗೆ ಆ ಟೈಮಲ್ಲಿ ಏನಾದರೂ ಕಾಲ್ ಬಂದಿತ್ತಾ? ಇಲ್ಲ ಸರ್, ನಾನೇ ಮ್ಯಾನೇಜರ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೆ. ಆಮೇಲೆ ಎಸ್ಟೇಟ್ಗೆ ಎಷ್ಟು ಗಂಟೆ ವಾಪಸ್ ಬಂದ? ತುಂಬಾ ಲೇಟ್ ಆಗಿ ಬಂದ್ರು, ಆದ್ರೆ ಗ್ಯಾಸ್ ಲೀಕೇಜ್ ಆಗೋದು ನಿಂತಿದೆ ಅಂತ ಹೇಳಿದ್ರು. ಮತ್ತೆ ಯಾವಾಗ ಇಲ್ಲಿಂದ ಹೊರಟ? ಮಾರನೇ ದಿನ ಬೆಳಿಗ್ಗೆನೆ ತಿಂಡಿ ತಿನ್ಕೊಂಡು ಹೋದ್ರು. ಸರ್ ಬೆಂಗಳೂರಿಗೆ ಎಷ್ಟೊತ್ತಿಗೆ ರೀಚ್ ಆದ್ರು ಸರ್? ಅಕ್ಕ, ತಿಂಡಿ ರೆಡಿ. ಸರ್ ಬನ್ನಿ, ತಿಂಡಿ ತಿನ್ನಿ. ನನ್ನ ನಂಬರ್ಗೆ ಎಂಪ್ಲಾಯಿ ಅಸೋಸಿಯೇಷನ್ ಲೀಡರ್ ಆ್ಯಂಡ್ ಮ್ಯಾನೇಜರ್ ನಂಬರ್ ಕಳಿಸಿ. ಆಯ್ತು ಸರ್. ಈಗಲೇ. ಸರಿ. ಸಾಕು. ನನ್ನ ಅಕ್ಕನ ಮೈದ್ನ ಅಂತ ಗೊತ್ತಿಲ್ಲದೆ ನಿನಗವತ್ ಬೈದ್ಬಿಟ್ಟೆ. ಸಾರಿ. ಏ, ಅಯ್ಯಯ್ಯೋ, ಕ್ಷಮಿಸಿ ಯಜಮಾನ್ರೆ. ದಟ್ಸ್ ಓಕೆ. ನಾನು ಮಾಡಿರೋ ತಪ್ಪಿಗೆ ನಿಮ್ಮನ್ನ ನೇರವಾಗಿ ಕ್ಷಮೆ ಕೇಳ್ತೀನಿ. ಆದ್ರೆ ಈಗಲ್ಲ, ನಿಮ್ಮಣ್ಣ ನಮ್ಮಕ್ಕ ಒಂದಾದ್ಮೇಲೆ. ಏನೇ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಓ, ಕಾಫಿ ಮಾಡ್ಕೊಂಡ್ ಬಾ. ಇಲ್ಲ ಬೇಡ ನನಗೆ. ಸರ್, ನಂಬರ್ ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಿದ್ರು? ಈ ದಿನಕ್ಕೆ ಎಷ್ಟ್ ದಿವಸದಿಂದ ಕಾಯ್ತಾ ಇದ್ವಿ. ಈ ಕಾಲ ಕೊಡ್ಬಂತು. ಹೇಗೂ ರಾಕೇಶ ಸಿಂಧು ಇಬ್ರು ಒಟ್ಟಿಗೆ ಇದ್ದಾರೆ. ದೇವ್ರ ದಯೆಯಿಂದ ರಾಕೇಶನ್ ಪ್ರೀತಿ ಸಿಂಧುಗೆ ಅರ್ಥ ಆಗಿ ಅವಳು ಹೂ ಅನ್ಬಿಟ್ರೆ, ಟೀಚರ್ ಅಮ್ಮನ್ ಮುದ್ದಿನ ಮಗಳು ಸಿಂಧು ನಮ್ಮನೆ ಸೊಸೆ, ಸಕಲ ಸದ್ಗುಣ ಸಂಪನ್ನೆ. ಸೇರೋದು ಮೊದಲು ನಮ್ಮನೆ ಸೊಸೆ ಮಾಡ್ಕೊಂಡ್ಬಿಡ್ಬೇಕು. ಅಪ್ಪ ಭಗವಂತ, ನನ್ನ ಆಸೆನ ಆದಷ್ಟು ಬೇಗ ಪೂರೈಸ್ಬಿಡಪ್ಪ. ನಾನು ಹೇಳಿದ ಅಡ್ಗೆ ಎಲ್ಲ ರೆಡಿ ಇದೆ ತಾನೇ? ಹಾ ಅಕ್ಕ, ಚಿಕನ್ ಕರಿ, ಗಾರ್ಲಿಕ್ ಚಿಕನ್, ಗೀ ರೈಸ್, ರಸಂ, ಚಿಕನ್ ಮಸಾಲಾ, ಎಗ್ ರೈಸ್ ಎಲ್ಲ ರೆಡಿ ಇದೆ ಅಕ್ಕ. ಎಲ್ಲ ರುಚಿ ರುಚಿಯಾಗಿ ಮಾಡಿದ್ಯಾ ತಾನೇ? ಹಾ ಅಕ್ಕ, ಬೇಕಾದ್ರೆ ಒಂದ್ಸಲ ತಿನ್ನೋಡಿ. ಆಯ್ತಾಯ್ತು. ಅದೇನೋ ಸರಿ ಅಕ್ಕ, ಚಿಕ್ಕ ಯಜಮಾನ್ರು ಒಬ್ರು ಇಷ್ಟೊಂದೆಲ್ಲ ತಿಂತಾರಾ?
ಎಲೆ ಹಾಕೋ ಗುಂಡ ಅಂದ್ರೆ ಉಂಡವ್ರೆಷ್ಟೇನಾ ಅಂತ ಹೇಳಿದ್ರಂತೆ. ಇದೆಲ್ಲ ನಿನ್ಗ್ಯಾಕೆ? ಬರೀ ಅಡ್ಗೆ ಮಾಡೋದಷ್ಟೇ ನಿನ್ ಕೆಲ್ಸ. ಆಯ್ತು ಬಿಡಕ್ಕ, ಅದಕ್ಕೆ ಯಾಕೆ ಬೈತ್ಯಾ? ಕಲಮ್ಮ ಹೇಳಿದ್ರು ಅಂತ ಬೆಳ್ಬೆಳಿಗ್ಗೆನೆ ಬಂದ್ಬಿಟ್ಟೆ. ನಾನು ಇದ್ರಲ್ಲಿ ಊಟ ಮಾಡ್ಬೋದಾ? ನಿನ್ನೇನ್ ನಿನ್ ದೊರೆ ಮಗಳು ಅನ್ಕೊಂಡಿದ್ಯಾ? ಮೊದ್ಲು ಹೊರಗಡೆ ಹೋಗಿರೋ ಯಜಮಾನ್ರು ವಾಪಸ್ ಬಂದು ಊಟ ಮಾಡ್ಲಿ, ಆಮೇಲೆ ಮಿಕ್ಕಿದ್ರೆ ನೀ ತಿನ್ನು. ಅಲ್ಲಕ್ಕ, ಅದು ನಿನ್ಗೆ ಅಷ್ಟೊಂದು ಹಸ್ವಾಗಿದ್ರೆ ನೆನ್ನೆ ಅನ್ನ ಮಿಕ್ಕಿದ್ಯಲ್ಲ, ಅದಕ್ಕೆ ಮೊಸರು ಹಾಕೊಂಡು ತಿನ್ನು. ಬೇಜಾರ್ ಮಾಡ್ಕೊಂಡು ಹೀಗ್ ನಿಂತ್ಕೊಂಡ್ರೆ ಆಗಲ್ಲ. ಹೋಗು, ಯಜಮಾನ್ರು ರೂಮ್ನ ಕ್ಲೀನ್ ಮಾಡಿ ಅವ್ರ ಬಟ್ಟೆನೆಲ್ಲ ವಾಶ್ ಮಾಡಿ ಐರನ್ ಮಾಡು. ಬೇಗ ಬೇಗ ಹೋಗು, ಯಾರಿಗೂ ಗೊತ್ತಾಗ್ಬಾರ್ದು. ಸ್ವರ್ಣಕ್ಕ ಯಜಮಾನ್ರಿಗೆ ಇಷ್ಟ ಆಗಿರೋ ತಿಂಡಿನೆಲ್ಲ ಮಾಡಿಸ್ತಾರೆ, ಆದ್ರೆ ಯಜಮಾನ್ರು ತಿಂದಿದ್ನ ನೋಡೇ ಇಲ್ಲ. ಯಾರಿಗೂ ಗೊತ್ತಿಲ್ದಂಗೆ ಎಷ್ಟೇ ಹುಡುಗರ ಜೊತೆ ಕದ್ದು ಮುಚ್ಚಿ ಮಾತಾಡ್ತಿರ್ತಾರೆ. ಅಂದ್ರೆ ಅಥರ್ವನ್ನ ಕಿಡ್ನಾಪ್ ಮಾಡಿರೋದು ಇವ್ರ? ಇವಳು ಯಾಕೆ ಹೀಗ್ ಮಾಡ್ತಾಳೆ? ಈ ಊಟನ ಅಥರ್ವಂಗೇನಾದ್ರೂ ಒಂದು ಗೊತ್ತಾಗ್ತಿಲ್ವಲ್ಲ. ಆದಷ್ಟು ಬೇಗ ಇದನ್ನೆಲ್ಲ ಕಂಡು ಹಿಡಿಬೇಕು.